Dear students, in previous class we discussed about gender related development. Now we discuss about the new chapter in business studies part, unit 1, ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್. ಕನ್ನಡದಲ್ಲಿ ಬ್ಯಾಂಕಿನ ವ್ಯವಹಾರಗಳು. Dear students, do you usually see the banks? And you also visit the bank with your parents. The bank is very important for financial transactions. ಪ್ರಿಯ ವಿದ್ಯಾರ್ಥಿಗಳೇ, ನೀವು ಕೂಡ ಬ್ಯಾಂಕನ್ನು ನೋಡುತ್ತೀರಾ, ಹಾಗೆ ನಿಮ್ಮ ಪೇರೆಂಟ್ಸ್ ಜೊತೆ ಕೂಡ ನೀವು ಬ್ಯಾಂಕಿಗೆ ವಿಸಿಟ್ ಮಾಡುತ್ತೀರಾ. ದ ಬ್ಯಾಂಕ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್. ಹಣಕಾಸಿನ ವ್ಯವಹಾರಗಳಿಗೆ ಬ್ಯಾಂಕ್ ಅನ್ನೋದು ತುಂಬ ಪ್ರಮುಖವಾಗಿ ಬೇಕಾಗಿದೆ ಅಂತ ನಾವು ಹೇಳ್ಬೋದು. ಸೊ ಡಿಯರ್ ಸ್ಟೂಡೆಂಟ್ಸ್, ಇನ್ ದಿಸ್ ಚಾಪ್ಟರ್ ವಿ ವಿಲ್ ಲರ್ನ್ ಮೆನಿ ಥಿಂಗ್ಸ್ ಅಬೌಟ್ ದ ಬ್ಯಾಂಕ್. Dear students, in this lesson you learn about meaning of banks, characteristics of banks, banks and post offices in financial transactions, and types of banks, different accounts that can be opened in a bank, methods to open accounts in banks, advantages of bank accounts. ಸೊ ಬ್ಯಾಕ್ಗ್ರೌಂಡ್ ಆರ್ ಇಂಟ್ರೊಡಕ್ಷನ್ ಆಫ್ ಬ್ಯಾಂಕ್. ಬ್ಯಾಂಕಿನ ಬಗ್ಗೆ ನಾವು ಅದರ ಹಿನ್ನೆಲೆ ಅವರ ಬ್ಯಾಕ್ಗ್ರೌಂಡ್ ಬಗ್ಗೆ ನಾವು ಫಸ್ಟ್ ತಿಳ್ಕೊಳ್ಳೋಣ. ಬ್ಯಾಂಕ್ಸ್ ಡೆವಲಪ್ಡ್ ಅಬೌಟ್ 200 years ago. ಸೊ ಡಿಯರ್ ಸ್ಟೂಡೆಂಟ್ಸ್, ಬ್ಯಾಂಕ್ಸ್ ಹ್ಯಾವ್ ಬೀನ್ ಇನ್ ಆ್ಯಕ್ಷನ್ ಫಾರ್ ಓವರ್ 200 years. ಬ್ಯಾಂಕುಗಳು 200 ವರ್ಷಗಳಿಂದ ಕೂಡ ಅವು ಕಾರ್ಯದಲ್ಲಿ ಇರ್ಬೋದು, ಅವರ ಕಾರ್ಯಪ್ರವೃತ್ತವಾಗಿರೋದನ್ನು ನಾವು ನೋಡ್ಬೋದು. ದ ಟರ್ಮ್ ಬ್ಯಾಂಕ್ ಈಸ್ ರಿಲೇಟೆಡ್ ಟು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್. ಸೊ ಬ್ಯಾಂಕ್ಸ್ ಆರ್ ಡೀಲ್ಸ್ ವಿತ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್. ಇದು ಹಣಕಾಸಿನ ವ್ಯವಹಾರಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಇಟ್ ಈಸ್ ಓನ್ಲಿ ರಿಲೇಟೆಡ್ ಟು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್. ಬ್ಯಾಂಕ್ಸ್ ಆರ್ ಫೈನಾನ್ಷಿಯಲ್ institutions which use the money deposited by customers as investments and agreed to return whenever they require. Here banks are financial institutions and customers can put their money in a bank. Also they can withdraw money whenever they want. ಬ್ಯಾಂಕ್ ಅನ್ನೋದು ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಆಗಿದ್ದು ಕಸ್ಟಮರ್ ಸೇವ್ ಮಾಡ್ಬೋದು, ಅದರಲ್ಲಿ ತಮ್ಮ ಮನಿಯನ್ನು ಸೇವ್ ಮಾಡ್ಬೋದು. ಅದನ್ನು ನಾವೇನಂತ ಕರಿಬೋದು, ಡೆಪಾಸಿಟ್ ಅಂತ ಕರಿಬೋದು. ಕಸ್ಟಮರ್ಸ್ ಅಮೌಂಟನ್ನು ಸೇವ್ ಮಾಡಿದವ್ರನ್ನ ಡೆಪಾಸಿಟರ್ಸ್ ಅಂತ ಅವ್ರನ್ನ ಕರಿತೀವಿ, ಅಂದರೆ ಠೇವಣಿದಾರರು ಅಂತ ಅವ್ರನ್ನ ಕರಿತೀವಿ. ಆಲ್ಸೋ ದೇ ಕ್ಯಾನ್ ವಿತ್ಡ್ರಾ ಮನಿ ವೆನ್ ಎವರ್ ದೇ ವಾಂಟ್. ಅವ್ರಿಗೆ ಯಾವಾಗ ಬೇಕೋ ಅದನ್ನು ವಿತ್ಡ್ರಾ ಮಾಡ್ಕೋಬೋದು, ಅಂದರೆ ತಮ್ಮ ಅಮೌಂಟನ್ನು ಡ್ರಾ ಮಾಡ್ಕೋಬೋದು, ಬಿಡಿಸ್ಕೋಬೋದು ಆಗಿದೆ. ಇದು ಕೂಡ ಒಂದು ಬ್ಯಾಂಕಿನ ಒಂದು ವಿಶೇಷತೆ ಅಂತ ಹೇಳ್ಬೋದು. ಬ್ಯಾಂಕ್ಸ್ ಅಡ್ವಾನ್ಸ್ ಲೋನ್ಸ್ ಟು ದ ಕಸ್ಟಮರ್ಸ್ ಆ್ಯಂಡ್ ಚಾರ್ಜ್ ಇಂಟ್ರೆಸ್ಟ್ ಆನ್ ದೆಮ್. ಬ್ಯಾಂಕ್ಸ್ ಲೆಂಡ್ ಲೋನ್ಸ್ ಟು ದ ಕಸ್ಟಮರ್ಸ್ ಆ್ಯಂಡ್ ಚಾರ್ಜ್ ಇಂಟ್ರೆಸ್ಟ್ ಆನ್ ದೆಮ್. ಬ್ಯಾಂಕ್ ಏನು ಮಾಡುತ್ತೆ, ಕಸ್ಟಮರ್ಸ್ಗಳಿಗೆ ಲೋನ್ಸ್ ಅಂದರೆ ಸಾಲವನ್ನು ಕೊಡುತ್ತೆ. ಅದು ಇಂಟ್ರೆಸ್ಟಲ್ಲಿ, ಅಂದರೆ ಒಂದು ನಿಯಮಿತ ಬಡ್ಡಿಯ ರೂಪದಲ್ಲಿ ಏನು ಮಾಡುತ್ತೆ, ಅದರ ಮೇಲೆ ಬಡ್ಡಿ ಹಾಕ್ಬಿಟ್ಟು ಲೋನ್ಸನ್ನು ಕಸ್ಟಮರ್ಸ್ಗಳಿಗೆ ಕೊಡುತ್ತೆ. ಬ್ಯಾಂಕ್ಸ್ ಎಕ್ಸ್ಚೇಂಜ್ ದ ಮನಿ ಆಫ್ ಡಿಫ್ರೆಂಟ್ ಕಂಟ್ರೀಸ್. ಬ್ಯಾಂಕ್ಸ್ ಆರ್ ಎಕ್ಸ್ಚೇಂಜ್ ದ ಮನಿ ಆಫ್ ಡಿಫ್ರೆಂಟ್ ಕಂಟ್ರೀಸ್. ಬೇರೆ ಬೇರೆ ಕಂಟ್ರಿಯ ಕರೆನ್ಸಿಗಳನ್ನು ಆ ಒಂದು ಕಂಟ್ರೀಸ್, ಈಗ ಫಾರ್ ಎಕ್ಸಾಂಪಲ್ ಇಂಡಿಯನ್ ಕಂಟ್ರಿಯಲ್ಲಿ, ನಮ್ಮ ಇಂಡಿಯಾದಲ್ಲಿ ರುಪೀಸ್ ಇದೆ, ಅದೇ ನಾವು USA ಅಮೇರಿಕಾದಲ್ಲಿ ಡಾಲರ್ಸ್ ಇದೆ, ಅದನ್ನೇ ಎಕ್ಸ್ಚೇಂಜ್ ಮಾಡ್ಕೋಬೋದು. ಫಾರಿನರ್ಸ್ ಏನಾದ್ರು ನಮ್ಮ ದೇಶಕ್ಕೆ ಬಂದಾಗ ಅವರು ಅವರ ಕರೆನ್ಸಿ ಡಾಲರ್ಸನ್ನು ಕೊಟ್ಟು ನಮ್ಮ ದೇಶದ ರೂಪಿಯನ್ನು ಅವರು ಏನು ಮಾಡ್ತಾರೆ, ತೆಗೆದುಕೋತಾರೆ ಅಂತ ಹೇಳ್ಬೋದು. ದ ಡೆವಲಪ್ಮೆಂಟ್ ಆಫ್ ಎನಿ ಕಂಟ್ರಿ ಡಿಪೆಂಡ್ಸ್ ಆನ್ ದ ಎಫಿಷಿಯೆಂಟ್ ಬ್ಯಾಂಕ್ ಸಿಸ್ಟಮ್ ಆಫ್ ದ ಕಂಟ್ರಿ. ಸೊ ದ ಎಫಿಷಿಯೆಂಟ್ ಬ್ಯಾಂಕ್ ಸಿಸ್ಟಮ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಕಂಟ್ರಿ. ಒಂದು ದೇಶ ಎಕನಾಮಿಕಲಿ ಅಭಿವೃದ್ಧಿ ಆಗಬೇಕಂದ್ರೆ ಅದರಲ್ಲಿ ಒಂದು ಮುಖ್ಯವಾಗಿ ಏನು ಪಾತ್ರ ವಹಿಸುತ್ತೆ, ಎಫಿಷಿಯೆಂಟ್ ಬ್ಯಾಂಕಿಂಗ್ ಸಿಸ್ಟಮ್, ಅಂದರೆ ಒಂದು ಸುಭದ್ರವಾಗಿರ್ತಕ್ಕಂತಹ ಬ್ಯಾಂಕಿಂಗ್ ವ್ಯವಸ್ಥೆ ಇದ್ದರೆ
ಅದು ಒಂದು ದೇಶದ ಡೆವಲಪ್ಮೆಂಟ್ಗೆ ತುಂಬ ಮುಖ್ಯ ಅಂತ ಹೇಳ್ಬೋದು. ಬ್ಯಾಂಕ್ಸ್ ಅಡ್ವಾನ್ಸ್ ಮನಿ ಟು agriculture, industries, traders, and all other sections of the society. Banks gives to money to agriculture purposes, industries, traders, all other sections of the society, which are the main organs of the development. Banks are the main organs of the development. ಬ್ಯಾಂಕ್ ಅನ್ನೋದು ಒಂದು ಡೆವಲಪ್ಮೆಂಟಿನ ಮುಖ್ಯ ಅಂಗ ಅಂತ ಹೇಳ್ಬೋದು. ಸೊ accelerate the growth of the country. Banks are increase the growth of the country. So next, what is bank? The term bank is derived from Italian word banco or from a French word bank. Both mean a bench or money exchange table. Here the term bank is obtained from the Italian word banco or from a French word bank. Both mean a bench or money exchange table. ಬ್ಯಾಂಕ್ ಅನ್ನುವ ಪದವನ್ನು ಇಟಾಲಿಯನ್ ವರ್ಡ್ ಆದ ಬ್ಯಾಂಕೋ ಅಥವಾ ಫ್ರೆಂಚ್ ವರ್ಡ್ ಆದ ಬ್ಯಾಂಕ್ ಎಂಬ ಪದದಿಂದ ನಾವು ಏನು ಮಾಡಿದ್ದೀವಿ, ತಗೊಂಡಿದ್ದೀವಿ. ಈ ಎರಡು ಪದಗಳ ಅರ್ಥ ಏನು ಬರುತ್ತಪ್ಪ ಅಂದರೆ ಬೆಂಚು ಅಥವಾ ಬೆಂಚ್ ಆರ್ ಮನಿ ಎಕ್ಸ್ಚೇಂಜ್ ಟೇಬಲ್, ಹಣವನ್ನು ವಿನಿಮಯ ಮಾಡಿಕೊಳ್ಳುವ ಟೇಬಲ್ ಅಂತ ಕರಿಬೋದು. ಎ ಬ್ಯಾಂಕಿಂಗ್ ಕಂಪನಿ ಮೇ ಬಿ ಡಿಫೈನ್ಸ್ ಆಸ್ ಎ ಕಂಪನಿ ವಿಚ್ transacts the business with finance. Banks are one of the financial company. It is deals with finance or transacts the business with finance. ಬ್ಯಾಂಕ್ ಅನ್ನೋದು ಕೂಡ ಒಂದು ಹಣಕಾಸಿನ ಸಂಸ್ಥೆ. ಇದು ಏನು ಮಾಡುತ್ತೆ, ಹಣಕಾಸಿನಲ್ಲಿ ಏನು ಮಾಡುತ್ತೆ, ತನ್ನ ವ್ಯವಹಾರವನ್ನು ನಡೆಸುತ್ತೆ ಅಂತ ನಾವು ಹೇಳ್ಬೋದು. ಸೊ ದಿಸ್ ಈಸ್ ದ ರಿಲೇಟೆಡ್ ಪಿಕ್ಚರ್ಸ್ ಆಫ್ ಬ್ಯಾಂಕ್. Next, characteristics of banks. Dealing with money, acceptance of deposits, lending loans, payment and withdrawal, agency and utility services, profit and service orientation, ever increasing functions, connecting link, banking business, name identity, individual firm or company. These are the main characteristics of bank. So let us discuss them briefly. First point, dealing with money. Banks are financial institutions which deal with money of the ಪಬ್ಲಿಕ್. ಬ್ಯಾಂಕ್ ಅನ್ನೋದು ನಾವು ಹೇಳ್ದಂಗೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್. ಇದು ಏನು, ಇಟ್ಸ್ ಓನ್ಲಿ ಡೀಲ್ ವಿತ್ ಮನಿ ಆಫ್ ದ ಪಬ್ಲಿಕ್. ಇದು ಓನ್ಲಿ ಹಣಕಾಸಿನೊಂದಿಗೆ ವ್ಯವಹಾರವನ್ನು ನಡೆಸುತ್ತೆ. ಅಂದರೆ ಸಾರ್ವಜನಿಕ ಹಣಕಾಸಿನೊಂದಿಗೆ ಅವ್ರ ಕಸ್ಟಮರ್ಸ್ ಅವ್ರ ಗೋರ್ಮೆಂಟ್ ಮನಿ, ಕಸ್ಟಮರ್ಸ್ ಮನಿ ಆಗಿರ್ಬೋದು, ಗೋರ್ಮೆಂಟ್ ಮನಿ, ಒಟ್ಟು ಸಾರ್ವಜನಿಕ ಹಣಕಾಸಿನೊಂದಿಗೆ ಇದು ವ್ಯವಹರಿಸುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್, ಇಂಡಿವಿಜುವಲ್ ಫರ್ಮ್ ಆರ್ ಕಂಪನಿ. Bank is not only a company, it is maybe a person, a firm or company. ಅದು ಕೇವಲ ಬ್ಯಾಂಕ್ ಅನ್ನೋದು ಒಂದು ಕಂಪ್ನಿ ಮಾತ್ರ ಅಲ್ಲ, ಅದು ವ್ಯಕ್ತಿ ಆಗಿರ್ಬೋದು, ಒಂದು ಇನ್ಸ್ಟಿಟ್ಯೂಟ್ ಕೂಡ ಆಗಿರ್ಬೋದು. ಬ್ಯಾಂಕಿಂಗ್ ಕಂಪನಿ ಮೀನ್ಸ್ ದ ಇನ್ಸ್ಟಿಟ್ಯೂಷನ್ ದಟ್ ಡೀಲ್ಸ್ ವಿತ್ ಮನಿ. ಇದು ಒಂದು ಇನ್ಸ್ಟಿಟ್ಯೂಟ್ ಆಗಿದ್ದು ಇದು ಟ್ರಾನ್ಸಾಕ್ಟ್ಸ್ ವಿತ್ ಮನಿ, ಇದು ಮನಿಯೊಂದಿಗೆ ವ್ಯವಹಾರವನ್ನು ನಡೆಸುತ್ತೆ ಅಂತ ಹೇಳ್ಬೋದು. Next point, acceptance of deposits. Banks accepts deposit from the public. These deposits are returned whenever the customers demand it or after a prescribed period. Banks provide security to these deposits. Banks acts as custodians of the deposits of the public. So here banks are financial institutions and customers can put their money in a bank. Also they can withdraw money whenever they want. ಬ್ಯಾಂಕ್ ಅನ್ನೋದು ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್. ಇದೇನು ಮಾಡುತ್ತೆ, ಕಸ್ಟಮರ್ಸಿಂದ
ಡೆಪಾಸಿಟ್ ಅಂದರೆ ಅಮೌಂಟನ್ನು ಪಡೆಯುತ್ತೆ. ಅಂದರೆ ಕಸ್ಟಮರ್ಸು ಬ್ಯಾಂಕಲ್ಲಿ ತಮ್ಮ ಅಮೌಂಟನ್ನು ಸೇವ್ ಮಾಡ್ತಾರಲ್ಲ, ಅದನ್ನು ನಾವೆಂತ ಕರಿಬೋದು, ಡೆಪಾಸಿಟ್ಸ್ ಅಂತ ಕರಿಬೋದು. ಈ ಡೆಪಾಸಿಟ್ಸ್ಗಳನ್ನು ಕಸ್ಟಮರ್ಸಿಂದ ಪಡ್ಕೊಂಡ್ಬಿಟ್ಟು ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಲೋನ್ಸ್ ರೂಪದಲ್ಲಿ, ಸಾಲದ ರೂಪದಲ್ಲಿ ಬ್ಯಾಂಕ್ ಏನು ಮಾಡುತ್ತೆ, ಕೊಡುತ್ತೆ ಅಂತ ಹೇಳ್ಬೋದು. ದಿಸ್ ಈಸ್ ದ ರಿಲೇಟೆಡ್ ಫಿಗರ್ ಆಫ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್. ಅಬ್ಸರ್ವ್ ದ ಫಿಗರ್. Banks accepts deposits from the people, renders loans to the needy, raise credits, transfer accounts. ಇಲ್ಲಿ ಕಾಂತರ ದೃಶ್ಯ ನೋಡಿದ್ರೆ ಬ್ಯಾಂಕ್ ಏನು ಮಾಡುತ್ತೆ, ಪೀಪಲ್ಸಿಂದ ಡೆಪಾಸಿಟ್ ತಗೊಳುತ್ತೆ. ಅದೇ ರೀತಿ ಅದನ್ನು ಡೆಪಾಸಿಟರ್ಸಿಂದ ಹಣವನ್ನು ಪಡ್ಕೊಂಡ್ಬಿಟ್ಟು ಬೋರರ್ಸ್ ಅಥವಾ ಸಾಲಗಾರರು ಅಥವಾ ಸಾಲ ಪಡೆಯೋರಿಗೆ ಏನು ಮಾಡುತ್ತೆ, ಲೋನ್ಸ್ ರೂಪದಲ್ಲಿ ಕೊಡುತ್ತೆ. ಆ ಲೋನ್ಸ್ನ ನಿಂತಿಷ್ಟು ಲಿಮಿಟೆಡ್ ಆಗಿ ಅದ್ರ ಮೇಲೆ ಇಂಟ್ರೆಸ್ಟ್ ಹಾಕ್ಬಿಟ್ಟು, ಬಡ್ಡಿ ಹಾಕ್ಬಿಟ್ಟು ಕೊಡುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್, ಲೆಂಡಿಂಗ್ ಲೋನ್ಸ್. ಬ್ಯಾಂಕ್ಸ್ ಅಡ್ವಾನ್ಸ್ ಲೋನ್ಸ್ ಟು ಇಂಡಸ್ಟ್ರಿಯಲ್ ಸೆಕ್ಟರ್, ಅಗ್ರಿಕಲ್ಚರಲ್ ಸೆಕ್ಟರ್, ಎಜುಕೇಷನ್, ಹೌಸ್ ಕನ್ಸ್ಟ್ರಕ್ಷನ್ ಅಂಡ್ ಫಾರ್ ಅದರ್ ಪರ್ಪಸಸ್. ಹಿಯರ್ ಬ್ಯಾಂಕ್ಸ್ gives loans to ಇಂಡಸ್ಟ್ರಿಯಲ್ ಸೆಕ್ಟರ್ಸ್, ಏನಾದ್ರು ಇಂಡಸ್ಟ್ರಿಯಲ್ಲಿಗೆ ಆಗಿರ್ಬೋದು, ಅದೇ ರೀತಿ ಅಗ್ರಿಕಲ್ಚರ್ಸ್ಗಳಿಗಾಗಿರ್ಬೋದು, ಕೃಷಿಗಾಗಿರ್ಬೋದು, ಎಜುಕೇಷನ್ಗಾಗಿರ್ಬೋದು, ಹೌಸನ್ನು ಕನ್ಸ್ಟ್ರಕ್ಟ್ ಮಾಡಿದ ಮನೆ ಕಟ್ಟೋದಕ್ಕಾಗಿರ್ಬೋದು, ಈ ಎಲ್ಲ ಪರ್ಪಸಸ್ಗಳಿಗೆ ಏನು ಮಾಡುತ್ತೆ, ಲೋನ್ಸ್ಗಳನ್ನು ಲೆಂಡ್ ಮಾಡುತ್ತೆ ಅಥವಾ ಕೊಡುತ್ತೆ ಅಂತ ಹೇಳ್ಬೋದು ಬ್ಯಾಂಕ್ಸ್. ಇದ್ರ ಮೇಲೆ ಒಂದು ಲಿಮಿಟೆಡ್ ಆಗಿ ಇಂಟ್ರೆಸ್ಟ್ ಹಾಕ್ಬಿಟ್ಟು ಕೊಡುತ್ತೆ. ನೆಕ್ಸ್ಟ್ ಪಾಯಿಂಟ್, ಪೇಮೆಂಟ್ ಆ್ಯಂಡ್ ವಿತ್ಡ್ರಾವಲ್. ಪಾವತಿ ಮತ್ತು ಏನು ಮಾಡ್ಬೋದು, ವಿತ್ಡ್ರಾ ಮಾಡ್ಕೋಬೋದು. ಅದನ್ನು ಏನು ಮಾಡ್ಕೋಬೋದು, ಮರುಪಾವತಿ, ಮತ್ತು ನಮಗೆ ಅದನ್ನು ಬೇಕಾದ್ರೂ ಅದನ್ನು ರಿಟರ್ನ್ ತೊಗೋಬೋದು. ಬ್ಯಾಂಕ್ಸ್ ಆರ್ ಫೆಸಿಲಿಟೇಟ್ ದ ಕಸ್ಟಮರ್ಸ್ ಟು ವಿತ್ಡ್ರಾ ದೇರ್ ಡೆಪಾಸಿಟ್ಸ್ ಇನ್ ದ ಫಾರ್ಮ್ ಆಫ್ ಚೆಕ್ಸ್ ಆರ್ ಡ್ರಾಫ್ಟ್. ಈಗ ಏನಂದರೆ, ಸೊ ಬ್ಯಾಂಕ್ಸ್ ಏನು ಮಾಡುತ್ತೆ, ಡೆಪಾಸಿಟ್ಗಳನ್ನು ಕಸ್ಟಮರ್ಸಿಂದ ಪಡೆಯುತ್ತೆ. ಅವ್ರಿಗೆ ಯಾವಾಗ ಬೇಕೋ ಆವಾಗ ತಮ್ಮ ಅಮೌಂಟನ್ನು, ಸೇವ್ ಮಾಡಿರೋ ಅಮೌಂಟನ್ನು ಚೆಕ್ಸ್ ರೂಪದಲ್ಲಿ, ಡ್ರಾಫ್ಟ್ಗಳ ರೂಪದಲ್ಲಿ ಏನು ಮಾಡ್ಬೋದು, ಅದನ್ನು ಡ್ರಾ ಮಾಡ್ಕೋಬೋದು, ವಿತ್ಡ್ರಾ ಮಾಡ್ಕೋಬೋದಾಗಿದೆ. ನೆಕ್ಸ್ಟ್ ಪಾಯಿಂಟ್, ಏಜೆನ್ಸಿ ಆ್ಯಂಡ್ ಯುಟಿಲಿಟಿ ಸರ್ವಿಸಸ್. ಬ್ಯಾಂಕ್ಸ್ ಪ್ರೊವೈಡ್ ವೇರಿಯಸ್ ಬ್ಯಾಂಕಿಂಗ್ ಫೆಸಿಲಿಟೀಸ್ ಟು ಇಟ್ಸ್ ಕಸ್ಟಮರ್ಸ್. ದೇ ಇನ್ಕ್ಲೂಡ್ ಜನರಲ್ ಯುಟಿಲಿಟಿ ಸರ್ವಿಸಸ್ ಆ್ಯಂಡ್ ಏಜೆನ್ಸಿ ಸರ್ವಿಸಸ್. ಸೊ ಹಿಯರ್ ಬ್ಯಾಂಕ್ ಈಸ್ ಒನ್ ಆಫ್ ದ ಏಜೆಂಟ್. ದೇ ಇನ್ಕ್ಲೂಡ್ ಜನರಲ್ ಯುಟಿಲಿಟಿ ಸರ್ವಿಸಸ್ ಆ್ಯಂಡ್ ಏಜೆನ್ಸಿ ಸರ್ವಿಸಸ್. ಜನರಿಗೆ ಏನು ಮಾಡುತ್ತೆ, ಉಪಯುಕ್ತವಾಗಿರ್ತಕ್ಕಂಥ ಸರ್ವಿಸ್ಗಳನ್ನು, ಸೇವೆಗಳನ್ನು ಒದಗಿಸುತ್ತೆ. ಉಪಯುಕ್ತವಾದ ಹಣಕಾಸಿನ ಸೇವೆಗಳನ್ನು, ಹಾಗೆ ಹಣಕಾಸಿನ ಭದ್ರತೆಯನ್ನು ಒದಗಿಸುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್, ಪ್ರಾಫಿಟ್ ಆ್ಯಂಡ್ ಸರ್ವಿಸ್ ಓರಿಯೆಂಟೇಷನ್. ಎ ಬ್ಯಾಂಕ್ ಈಸ್ ಎ ಪ್ರಾಫಿಟ್ ಸೀಕಿಂಗ್ ಇನ್ಸ್ಟಿಟ್ಯೂಷನ್. ಪ್ರಾಫಿಟ್ ಅಂದರೆ ಲಾಭ ಅಂತ ಹೇಳ್ಬೋದು, ಸೀಕಿಂಗ್ ಅಂದರೆ ಇದು ಲಾಭವನ್ನು ಗಳಿಸ್ತಕ್ಕಂತಹ ಒಂದು ಸಂಸ್ಥೆ, ಒಂದು ಇನ್ಸ್ಟಿಟ್ಯೂಟ್ ಅಂತ ನಾವು ಹೇಳ್ಬೋದು. ಹ್ಯಾವಿಂಗ್ ಸರ್ವಿಸ್ ಓರಿಯೆಂಟೆಡ್ ಅಪ್ರೋಚ್. ಇದು ಸೇವಾ ಮನೋಭಾವನೆಯನ್ನು ಹೊಂದಿರತಕ್ಕಂಥದ್ದು. ಇಟ್ ಈಸ್ ಪ್ರೊವೈಡ್ಸ್ ಟು ಸರ್ವಿಸಸ್ ಆಫ್ ಪೀಪಲ್ಸ್ಗಳಿಗೆ, ಪೀಪಲ್ಗೆ ಏನು ಮಾಡುತ್ತೆ, ಸೇವೆಯನ್ನು, ಹಣಕಾಸಿನ ಸೇವೆಯನ್ನು ಒದಗಿಸುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್, ಎವರ್ ಇನ್ಕ್ರೀಸಿಂಗ್ ಫಂಕ್ಷನ್ಸ್. ಬ್ಯಾಂಕ್ಸ್ ಕಂಟಿನ್ಯೂಸ್ಲಿ ಎಕ್ಸ್ಪೆಂಡ್ಸ್ ಆ್ಯಂಡ್ ಡೈವರ್ಸಿಫೈ ದೇರ್ ಫಂಕ್ಷನ್ಸ್, ಸರ್ವಿಸಸ್ ಆ್ಯಂಡ್ ಆಕ್ಟಿವಿಟೀಸ್. ಸೊ ಹಿಯರ್ ಬ್ಯಾಂಕ್ಸ್ ಫಂಕ್ಷನ್ಸ್, ಸರ್ವಿಸಸ್ ಆ್ಯಂಡ್ ಆಕ್ಟಿವಿಟೀಸ್ ಆರ್ ಕಂಟಿನ್ಯೂಸ್ಲಿ ಎಕ್ಸ್ಪೆಂಡ್ಸ್ ಇನ್ ಡಿಫ್ರೆನ್ಸ್ ಡೈಮೆನ್ಷನ್ಸ್. ಅಂದರೆ ಬ್ಯಾಂಕಿನ ವ್ಯವಹಾರಗಳಾಗಿರ್ಬೋದು, ಫಂಕ್ಷನ್ಸ್, ಸರ್ವಿಸಸ್ ಆಗಿರ್ಬೋದು, ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಅವು ನಿರಂತರವಾಗಿ ಏನಾಗ್ತಾ ಹೋಗ್ತವೆ, ವಿಸ್ತೃತ ಆಗ್ತಾ ಹೋಗ್ತವೆ. ಅಂದರೆ ಡೈವರ್ಸಿಫೈ ಅಂದರೆ ವಿವಿಧ ಡೈಮೆನ್ಷನ್ಗಳಲ್ಲಿ, ವಿವಿಧ ಆಯಾಮಗಳಲ್ಲಿ ಅವು ಏನಾಗ್ತವೆ, ಎಕ್ಸ್ಪೆಂಡ್ ಆಗ್ತಾ ಹೋಗ್ತವೆ. ಅಂದರೆ ಏನಾಗುತ್ತೆ, ಡೈಲಿ ಅಪ್ಡೇಟ್ಸ್ ಆಗ್ತಾ ಹೋಗ್ತವೆ ಬ್ಯಾಂಕ್ಸ್. ಅಂದರೆ ಅದರ ಆ್ಯಕ್ಟಿವಿಟೀಸಲ್ಲಾಗಿರ್ಬೋದು ಏನಾಗುತ್ತೆ, ಆವಾಗಲೂ ವಿಸ್ತೃತತೆಯನ್ನು ನಾವು ಕಾಣ್ಬೋದು. ಅಂದರೆ ದಿನೇ ದಿನೇ ಏನಾಗುತ್ತೆ, ತನ್ನ ಸರ್ವಿಸಲ್ಲಿ ಏನು ಮಾಡುತ್ತೆ, ಅಪ್ಗ್ರೇಡನ್ನು ಮಾಡ್ಕೊಂಡು ಹೋಗುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್, ಕನೆಕ್ಟಿಂಗ್ ಲಿಂಕ್. ಬ್ಯಾಂಕ್ಸ್ ಆ್ಯಕ್ಟ್ ಆ್ಯಸ್ ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ದ ಡೆಪಾಸಿಟರ್ಸ್ ಆ್ಯಂಡ್ borrowers. Banks collect surplus money of the customers and lend the same to those who are in need of money.
Banks are collect surplus money of the customers and gives the same those who are in need of money. ಬ್ಯಾಂಕ್ ಏನು ಮಾಡುತ್ತೆ, ಡೆಪಾಸಿಟರ್ಸ್ ಅಂದರೆ ಠೇವಣಿದಾರರು ಅಂತ ಕರಿತೀವಿ, ಬರೋವರ್ಸ್ ಅಂದರೆ ಸಾಲಗಾರರು ಅಂತ ಕರಿತೀವಿ. ಏನು ಮಾಡುತ್ತೆ, ಕಸ್ಟಮರ್ಸಿಂದ ಏನು ಮಾಡುತ್ತೆ, ಠೇವಣಿಯನ್ನು ಪಡ್ಕೊಂಬಿಟ್ಟು ಅಂದರೆ ಇಂತಿಷ್ಟು ಹಣವನ್ನು ಸರ್ಪ್ಲಸ್ ಮನಿಯನ್ನು ತೊಗೊಂಬಿಟ್ಟು ಅದೇನು ಮಾಡುತ್ತೆ, ಸಾಲಗಾರರಿಗೆ ಬರೋವರ್ಸ್ಗರಿಗೆ ಏನು ಮಾಡುತ್ತೆ, ಸಾಲವಾಗಿ ಲೆಂಡ್ ದ ಸೇಮ್ ಟು ದೋಸ್ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಲೋನ್ ರೂಪದಲ್ಲಿ ಕೊಡುತ್ತೆ ಅಂತ ಹೇಳ್ಬೋದು. ಇದು ಡೆಪಾಸಿಟರ್ಸ್ ಆ್ಯಂಡ್ ಬೋರೋರ್ಸ್ಗೆ ಲಿಂಕ್ ಮಾಡುವ ಕೆಲಸವನ್ನು ಮಾಡುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್, ಬ್ಯಾಂಕಿಂಗ್ ಬಿಸ್ನೆಸ್. ದ ಮೈನ್ ಆಕ್ಟಿವಿಟಿ ಆಫ್ ದ ಬ್ಯಾಂಕ್ ಈಸ್ ಬ್ಯಾಂಕಿಂಗ್ ಬಿಸ್ನೆಸ್, that is accepting deposits from the customers and lending the same those who need money. It is not a subsidiary to any other business. So the main activity of the bank is accept the money of depositors and lending the same those who need money. It is not a part of to any other business. Banks only related to financial transacts. ಇದು ಕೇವಲ ಹಣಕಾಸಿನ ವ್ಯವಹಾರನೇ ಹೊರತು ಬೇರೆ ಯಾವುದೇ ರೀತಿಯ ವ್ಯಾವಹಾರಿಕ ಸಂಸ್ಥೆ ಇದು ಪಾರ್ಟ್ ಅಥವಾ ಅದರ ಅಧೀನದಲ್ಲಿಲ್ಲ ಅಂತ ನಾವು ಹೇಳ್ಬೋದು. ಲಾಸ್ಟ್ ಪಾಯಿಂಟ್, ನೇಮ್ ಐಡೆಂಟಿಟಿ. ಬ್ಯಾಂಕ್ಸ್ ಆಲ್ವೇಸ್ ಆ್ಯಡ್ ಬ್ಯಾಂಕ್ ಟು ದೇರ್ ನೇಮ್ಸ್. ಫಾರ್ ಎಕ್ಸಾಂಪಲ್, ಕೆನರಾ ಬ್ಯಾಂಕ್, ವಿಜಯ ಬ್ಯಾಂಕ್, Corporation Bank, State Bank of India, State Bank of Mysore, and etc. It enables the customers to know in which bank they are dealing with the money. So, banks have their own names. ಬ್ಯಾಂಕ್ಗಳು ತನ್ನದೇ ಆದ ಹೆಸರನ್ನು ಹೊಂದಿರ್ತವೆ. It is helpful for customer to know in which bank they are dealing with money. ಇದು ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ, ಯಾವ ಬ್ಯಾಂಕಲ್ಲಿ ಕಸ್ಟಮರ್ ಸೇವ್ ಮಾಡ್ತಿದ್ದಾರೆ, ಬ್ಯಾಂಕಿನಲ್ಲಿ ಡೀಲ್ ಅಥವಾ ವ್ಯವಹಾರವನ್ನು ನಡೆಸ್ತಾ ಇದ್ದಾರೆ ಅನ್ನೋದನ್ನು ತಿಳಿಸುತ್ತೆ. ಸೊ ಇದು ಕೂಡ ಬ್ಯಾಂಕಿನ ಒಂದು ಲಕ್ಷಣ ಅಂತ ಹೇಳ್ಬೋದು. ಸೊ ದಿಸ್ ಈಸ್ ದ ಸಿಂಬಲ್ಸ್ ಆಫ್ ಬ್ಯಾಂಕ್. ICICI ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, HDFC ಬ್ಯಾಂಕ್, ಕೋಟಕ್ ಬ್ಯಾಂಕ್, ಆಕ್ಸಿಸ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, और IDBI Bank, Canara Bank. So this is one of the characteristic of bank. Next, functions of bank. ಬ್ಯಾಂಕಿನ ಕಾರ್ಯಗಳು. ಫಸ್ಟ್ ಒನ್, accepting deposits from the public and others. Second one, lending money to public or other institutions. Banks gives money to public or other institutions in loans. Transferring money from one place to another place. ನಾವು ಬ್ಯಾಂಕ್ ಮನಿನ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಏನು ಮಾಡ್ಬೋದು, ಟ್ರಾನ್ಸ್ಫರ್ ಮಾಡ್ಬೋದು, ವರ್ಗಾವಣೆ ಮಾಡ್ಬೋದಾಗಿದೆ. ಕಲೆಕ್ಟಿಂಗ್ ಮನಿ ಆನ್ ಚೆಕ್ಸ್, ಡ್ರಾಫ್ಟ್ ಆ್ಯಂಡ್ ಬಿಲ್ಸ್. ಬ್ಯಾಂಕ್ಸ್ ಆರ್ ಕಲೆಕ್ಟಿಂಗ್ ಮನಿ ಆನ್ ಚೆಕ್ಸ್, ಡ್ರಾಫ್ಟ್ ಆ್ಯಂಡ್ ಬಿಲ್ಸ್. ಸೊ see the picture. This is the related pictures of checks, draft and bills. And discounting bills. ಡಿಸ್ಕೌಂಟಿಂಗ್ ಬಿಲ್ಸ್ ಮೀನ್ಸ್ ರಿಯಾಯಿತಿ ದರದಲ್ಲಿ ಸಾಲ ಪತ್ರಗಳನ್ನು ನೀಡ್ತಕ್ಕಂಥದ್ದು. ಅಂದರೆ ಬ್ಯಾಂಕ್ ಏನು ಮಾಡುತ್ತೆ, ಇಂಟ್ರೆಸ್ಟ್ ಆಗುತ್ತಲ್ಲ, ಅದರ ಇಂಟ್ರೆಸ್ಟಲ್ಲಿ ಸ್ವಲ್ಪ ರಿಯಾಯಿತಿಯನ್ನು, ಡಿಸ್ಕೌಂಟನ್ನು ಕೊಡುತ್ತೆ, ಕಡಿಮೆ ದರದಲ್ಲಿ ಸಾಲವನ್ನು ನೀಡ್ತಕ್ಕಂಥದ್ದು. ಹಿಯರಿಂಗ್ ಸೇಫ್ ಡೆಪಾಸಿಟ್ ಲಾಕರ್ಸ್. ಸೇಫ್ ಡೆಪಾಸಿಟ್ ಲಾಕರ್ಸಲ್ಲಿ ಏನು ಮಾಡುತ್ತೆ, ಉಪಯುಕ್ತವಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಒಡವೆಗಳಾಗಿರ್ಬೋದು, ಹಣ ಆಗಿರ್ಬೋದು, ಇದನ್ನು ಸೇವ್ ಮಾಡುತ್ತೆ. ದಿಸ್ ಈಸ್ ದ ಪಿಕ್ಚರ್ ಆಫ್ ಸೇಫ್ ಡೆಪಾಸಿಟ್ ಲಾಕರ್ಸ್. Observe the figure. Conducting foreign exchange transactions. ಫಾರಿನ್ ಕರೆನ್ಸಿಯಿಂದ ನಮ್ಮ ಇಂಡಿಯನ್ ಕರೆನ್ಸಿಗೆ ಏನು ಮಾಡ್ಬೋದು, ಚೇಂಜಸ್ ಮಾಡ್ಬೋದು ಬ್ಯಾಂಕ್ಸಲ್ಲಿ. ಫಾರ್ ಎಕ್ಸಾಂಪಲ್ ಈ ಫಿಗರ್ನ ನೋಡಿ,
ದಿಸ್ ಇ ರೈಟ್ ಸೈಡ್ ಇರೋದು ಅಮೇರಿಕನ್ ಡಾಲರ್, ಲೆಫ್ಟ್ ಸೈಡ್ ಇರೋದು ಇಂಡಿಯನ್ ಕರೆನ್ಸಿ, ಇಂಡಿಯನ್ ರುಪೀಸ್. ಇದನ್ನು ಬೇಕಾದ್ರೆ ಎಕ್ಸ್ಚೇಂಜ್ ಮಾಡ್ಕೋಬೋದು. ಅಂದರೆ ಆ ಫಾರಿನರ್ಸ್ ನಮ್ಮ ದೇಶಕ್ಕೆ ಬಂದಾಗ ಬ್ಯಾಂಕಲ್ಲಿ ಏನು ಮಾಡ್ಬೋದು, ತಮ್ಮ ಡಾಲರ್ಸನ್ನು ಬ್ಯಾಂಕಿಗೆ ಕೊಟ್ಟು ನಮ್ಮ ಇಂಡಿಯನ್ ರುಪೀಸ್ನ ಅವರು ತೆಗೆದುಕೋಬೋದು ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಕೀಪಿಂಗ್ ವ್ಯಾಲ್ಯೂಯಬಲ್ಸ್ ಇನ್ ಸೇಫ್ ಕಸ್ಟಡಿ ಆ್ಯಂಡ್ ಇಶ್ಯೂಯಿಂಗ್ ಲೆಟರ್ಸ್ ಆಫ್ ಕ್ರೆಡಿಟ್ ಆ್ಯಂಡ್ ಗ್ಯಾರಂಟಿ. ಇಶ್ಯೂಯಿಂಗ್ ಲೆಟರ್ಸ್ ಆಫ್ ಕ್ರೆಡಿಟ್ ಅಂದರೆ ಸಾಲ ಪತ್ರಗಳನ್ನು ಕೊಡ್ತಕ್ಕಂಥದ್ದು, ಅದಕ್ಕೆ ಗ್ಯಾರಂಟಿಯನ್ನು ನೀಡ್ತಕ್ಕಂಥದ್ದು, ರೆಸ್ಪಾನ್ಸಿಬಿಲಿಟಿಯನ್ನು ನೀಡ್ತಕ್ಕಂಥದ್ದು. ಕಸ್ಟಮರ್ಸಿಗೆ ಲೋನ್ಸ್ ಕೊಟ್ಟೆ ಅದಕ್ಕೆ ಒಂದು ಸರ್ಟಿಫಿಕೇಟ್, ಲೆಟರ್ಸ್ ಆಫ್ ಕ್ರೆಡಿಟ್ ಅಂದರೆ ಸಾಲ ಪತ್ರವನ್ನು ಬ್ಯಾಂಕ್ ಕೊಟ್ಬಿಟ್ಟು ಅದರ ರೆಸ್ಪಾನ್ಸಿಬಿಲಿಟಿ ಕೂಡ ಅದೇ ತಗೊಳುತ್ತೆ ಅಂತ ನಾವು ಹೇಳ್ಬೋದು. ಕಂಡಕ್ಟಿಂಗ್ ಗೌರ್ಮೆಂಟ್ ಟ್ರಾನ್ಸಾಕ್ಷನ್ಸ್. ಬ್ಯಾಂಕ್ಸ್ ಆರ್ ಮ್ಯಾನೇಜಿಂಗ್ ಗೌರ್ಮೆಂಟ್ ಟ್ರಾನ್ಸಾಕ್ಷನ್ಸ್. ಇದು ಕೇವಲ ಪ್ರೈವೇಟ್ ಟ್ರಾನ್ಸಾಕ್ಷನ್ಸ್ ಅಲ್ಲ, ಗೌರ್ಮೆಂಟ್ ಟ್ರಾನ್ಸಾಕ್ಷನ್ಸ್ ಕೂಡ ಇದು ಮಾಡುತ್ತೆ ಅಂತ ಹೇಳ್ಬೋದು. ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು. Okay dear students, in next class we discuss about the relationship between bankers and customers. So write down the homework. List out 2 questions. List out the characteristics relating to bank transactions. Second, what are the functions of a bank? Okay dear students, thank you.